ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೆಸ್ಟ್ ಮ್ಯಾಚ್ ಅಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಗೆದ್ದು ಬೀಗಿದ ಟೀಂ ಇಂಡಿಯಾ. ಶುಭ್ಮನ್ ಗಿಲ್ ಅದ್ಭುತ ಶತಕ ಸಿಡಿಸಿದರು. ಇವರ ಜೊತೆಗೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಶತಕ ಸಿಡಿಸಿ ಮಿಂಚಿದರು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಮನವ್ ಸುತಾರ ಅವರು ಅದ್ಭುತ ರೆಕಾರ್ಡ್ ಅನ್ನು ಕೂಡ ಮಾಡಿದರು. 6 ವಿಕೆಟ್ ಗಳನ್ನು ಪಡೆದರು ಮೊದಲ ಇನ್ನಿಂಗ್ಸ್ ಅಲ್ಲಿ. ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಗಲ್ ಟೆಸ್ಟ್ ಮ್ಯಾಚ್ ಮಹಾರಾಜ ಯದುವೀಂದರ್ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೆಯಿತು. ಅಫ್ಘಾನಿಸ್ತಾನ್ ಹಾಗೂ ಇಂಡಿಯಾ ಟೀಮ್ ಮುಖಾಮುಖಿಯಾದವು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 127 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 564 ರನ್ ಕಲೆ ಹಾಕಿತು. ಇದರೊಂದಿಗೆ ಡಿಕ್ಲೇರ್ ಕೊಟ್ಟಿತು ಟೀಂ ಇಂಡಿಯಾ. ತಂಡದ ಪರ ಯಶಸ್ವಿ ಜೈಸ್ವಾಲ್ 24 ರನ್ ಸಿಡಿಸಿದರು. ಇದರಲ್ಲಿ 5 ಬೌಂಡರಿ ಸಹ ಬಂದವು. ಹಾಗೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ 165 ಬಾಲ್ಗಳಲ್ಲಿ 100 ರನ್ ಚೆಚ್ಚಿದರು. ಇದರಲ್ಲಿ 11 ಬೌಂಡರಿ ಸಹ ಬಂದಿದವು. ಸಾಯಿ ಸುದರ್ಶನ್ 104 ಬಾಲ್ಗಳಲ್ಲಿ 81 ರನ್ ಚೆಚ್ಚಿದರು. ಇದರಲ್ಲಿ 13 ಬೌಂಡರಿ ಸಹ ಬಂದವು. ಹಾಗೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೂಡ 177 ಬಾಲ್ಗಳಲ್ಲಿ 127 ರನ್ ಚೆಚ್ಚಿದರು. ಇದರಲ್ಲಿ 15 ಬೌಂಡರಿ ಹಾಗೂ 1 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇನ್ನು ರಿಷಬ್ ಪಂತ್ ಕೂಡ 121 ಬಾಲ್ಗಳಲ್ಲಿ 81 ರನ್ ಚೆಚ್ಚಿದರು. ಇದರಲ್ಲಿ 6 ಬೌಂಡರಿ ಹಾಗೂ 3 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಧ್ರುವ ಜುರೇಲ್ 19 ರನ್ ಸಿಡಿಸಿ ಔಟ್ ಆದರು. ಇನ್ನು ವಾಷಿಂಗ್ಟನ್ ಸುಂದರ್ 52 ರನ್ ಚೆಚ್ಚಿದರು. ಇದರಲ್ಲಿ 5 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ಮನವ್ ಸುತಾರ 28 ರನ್ ಚೆಚ್ಚಿದರು. ಇದರಲ್ಲಿ 2 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ಇನ್ನು ಮೊಹಮ್ಮದ್ ಸಿರಾಜ್ 22 ರನ್ ಕಲೆ ಹಾಕಿದರು. ಇದರಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಕುಲ್ದೀಪ್ ಯಾದವ್ 9 ರನ್ ಸಿಡಿಸಿದರು. ಇದರಲ್ಲಿ 1 ಬೌಂಡರಿ ಮಾತ್ರ ಬಂದಿದೆ. ಇತ್ತ ಮೊಹಮ್ಮದ್ ಸಲೀಂ ಸಫಿ 6 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಅಫ್ಘಾನಿಸ್ತಾನ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭಿಸಿತು. ಅಫ್ಘಾನಿಸ್ತಾನ 58.4 ಓವರ್ಗಳಲ್ಲಿ 152 ರನ್ಗಳಿಗೆ ಆಲ್ಔಟ್ ಆಯಿತು. ತಂಡದ ಪರ ರೆಹಮತ್ ಶಾ 60 ರನ್ ಸಿಡಿಸಿದರು. ಇದರಲ್ಲಿ 9 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ಯಾವೊಬ್ಬ ಆಟಗಾರರು ಕೂಡ 30ರ ಗಡಿ ದಾಟಲೇ ಇಲ್ಲ. ಬೇಗ ವಿಕೆಟ್ ಗಳನ್ನು ಒಪ್ಪಿಸಿದರು. ಇತ್ತ ಮನವ್ ಸುತಾರ 6 ವಿಕೆಟ್ ಪಡೆದು ಮಿಂಚಿದರು. ಇವರ ಜೊತೆಗೆ ನಮ್ಮ ಕನ್ನಡಿಗ ಪ್ರಸಿದ್ಧ್ ಕೃಷ್ಣ ಕೂಡ 3 ವಿಕೆಟ್ ಪಡೆದರು. ಎರಡನೇ ಇನ್ನಿಂಗ್ಸ್ ಅನ್ನು ಸಹ ಅಫ್ಘಾನಿಸ್ತಾನ ಆರಂಭಿಸಿತು. 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಆಯಿತು. ತಂಡದ ಪರ ಸಿದ್ದಿಕುಲ್ಲಾ ಅತಾಲ್ 42 ರನ್ ಸಿಡಿಸಿದರು. ಇದರಲ್ಲಿ 5 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ಯಾವೊಬ್ಬ ಆಟಗಾರರು ಕೂಡ 30ರ ಗಡಿ ದಾಟಲೇ ಇಲ್ಲ. ಇತ್ತ ವಾಷಿಂಗ್ಟನ್ ಸುಂದರ್ 4 ವಿಕೆಟ್ ಪಡೆದು ಮಿಂಚಿದರು. ಕುಲ್ದೀಪ್ ಯಾದವ್ ಸಹ 3 ವಿಕೆಟ್ ಪಡೆದರು. ಕೊನೆಯದಾಗಿ ಟೀಂ ಇಂಡಿಯಾ 300 ರನ್ಗಳ ಅಂತರದಿಂದ ಭರ್ಜರಿಯಾಗಿ ಗೆಲುವು ಕಂಡಿತು. ಈ ಪಂದ್ಯ ಗೆಲ್ಲುವ ಮುಖಾಂತರ ಟೀಂ ಇಂಡಿಯಾ ಈ ಸರಣಿಯನ್ನು ಗೆದ್ದು ಬೀಗಿತು. ಇದೇ ತರ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.